ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ರಿಷಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೆಳಗ್ಗೆ ನಾನು 6:30 ಇದ್ದೆ. ಆ್ಯಕ್ಚುಲಿ ಇವತ್ತು ನನಗೆ ವೀಕ್ ಆಫ್, ವಾರದಲ್ಲಿ 2 ದಿನ ನಮಗೆ ರಜೆ ಇರುತ್ತೆ. ಯೂಶ್ವಲಿ ವೀಕ್ ಆಫ್ ಇದ್ದಾಗ ನಾನು ಒಂದು ವೆರಿ ಲಾಂಗ್ ವಾಕ್ ಹೋಗ್ತೀನಿ ಅರ್ಲಿ ಮಾರ್ನಿಂಗ್. ಹಾಗೆ ವಾಕ್ ಹೋಗಿ ರಿಟರ್ನ್ ಬರುವಾಗ ಮನೆಗೆ ಏನಾದರೂ ಹಾಲು ಅಥವಾ ಏನಾದರೂ ವೆಜಿಟೇಬಲ್ಸ್ ಏನಾದರೂ ಬೇಕು ಅಂದರೆ ಅದನ್ನು ಕ್ಯಾರಿ ಮಾಡಿ. ಸೊ ಈ ವಾಕ್ ಯಾಕೆ ಹೋಗ್ತೀನಿ ಅಂದರೆ ಬಿಕಾಸ್ 5 days ವರ್ಕ್ ಪ್ರೆಷರ್ ಆಗಲಿ, ನಾವು ಯೂಶ್ವಲಿ ಜಾಸ್ತಿ ಸಿಸ್ಟಮ್ ನೋಡೋದ್ರಿಂದ ಈ ಥರ ಅರ್ಲಿ ಮಾರ್ನಿಂಗ್ ಹೋಗೋದ್ರಿಂದ ಏನೋ ಸ್ವಲ್ಪ ಆರಾಮಾಗಿ ಫೀಲ್ ಆಗುತ್ತೆ. ಇನ್ನು ಮಿಡಲ್ ಡೇಸಲ್ಲಿ ನಾನು ಮನೇಲೇ ವರ್ಕೌಟ್ ಕೂಡ ಮಾಡ್ತೀನಿ. ಸೊ 6:45 ಆಯಿತು. ನಾನು ಹಾಗೆ ಫ್ರೆಶನ್ ಅಪ್ ಆಗಿ ಅಲ್ಲಿಂದ ಸೀದಾ ಕಿಚನ್ಗೆ ಹೋದೆ. ಸೊ ನನ್ನ ಕಿಚನ್ ಏನು ಅಷ್ಟು ದೊಡ್ಡ ಸೆಟಪ್ ಏನಿಲ್ಲ, ಜಸ್ಟ್ ಎ ಸ್ಮಾಲ್ ಕಿಚನ್. ನಾನು ಒಬ್ಬಳೇ ಇರೋದ್ರಿಂದ ಒಂದು ಚಿಕ್ಕ ಮನೆ, ಒಂದು ಫ್ಲ್ಯಾಟಲ್ಲಿ. ನಿನ್ನೆ ನೈಟ್ ನಾನು ಮಾಡಿದ ಅಡುಗೆನ ಸ್ವಲ್ಪ ಅದೆಲ್ಲ ನೋಡಿ ಅದನ್ನೆಲ್ಲ ಬಿಸಿ ಮಾಡಿ, ಬಿಕಾಸ್ ಇಲ್ಲೇ ಇರೋ ವಾತಾವರಣ ಈ ಟೆಂಪ್ರೇಚರಿಗೆ ಅಡುಗೆ ಪದಾರ್ಥಗಳು ಬೇಗನೆ ಹಾಳಾಗತ್ತೆ. ಸೊ ಅದಕ್ಕೋಸ್ಕರ ನಾನು ಬೆಳಗ್ಗೆ ಎದ್ದ ತಕ್ಷಣ ಮಾಡೋ ಕೆಲಸನೇ ಅದನ್ನೆಲ್ಲ ಒಮ್ಮೆ ನೋಡಿ ಚೆಕ್ ಮಾಡಿ, ಬಿಸಿ ಮಾಡೋದಿದ್ದರೆ ಅದನ್ನು ಬಿಸಿ ಮಾಡಿಟ್ಟು, ಸೊ ಅಲ್ಲಿಂದ ನಾನು ಹಾಗೆ ನನ್ನ ಬಾಲ್ಕನಿಯಲ್ಲಿ ಒಂದು 2 to 3 minutes ಓಡಾಡಿ ಸ್ವಲ್ಪ ವಾಕ್ ಮಾಡಿ. ಇದು ನನ್ನ ಫ್ಲ್ಯಾಟ್ ಮುಂದೆ ಇರೋವಂಥ ವ್ಯೂ. ಬೆಳಗ್ಗೆ ಎದ್ದ ತಕ್ಷಣ ಇದನ್ನೆಲ್ಲ ನೋಡೋಕ್ಕೆ ಸ್ವಲ್ಪ ಖುಷಿ ಆಗುತ್ತೆ ನನಗೆ. ಹಾಗೆ ಇದಾಗಿದ್ದ ತಕ್ಷಣ ನಾನು ಬೇಗ ಸ್ನಾನ ಮಾಡಿ ರೆಡಿಯಾಗಿ, ಸೊ ಇವತ್ತು ವೀಕ್ ಆಫ್ ಇರೋದ್ರಿಂದ ನಾನು ಹೆಡ್ ಬಾತ್ ತೊಗೊಂಡೆ. ಯೂಶ್ವಲಿ ಒಂದು ಲಾಂಗ್ ಬಾತ್ ಮಾಡೋದ್ರಿಂದ ಮನಸ್ಸಿಗೆ ಏನೋ ಒಂದು ಆರಾಮ್ ಫೀಲ್ ಆಗುತ್ತೆ. ಯಾಕಂದರೆ ಈ ಸ್ಟ್ರೆಸ್ ಬೆಳಗ್ಗೆ ಬೇಗ ಹೊರಡಬೇಕು, ಅಯ್ಯೋ ಕ್ಯಾಬ್ ಬಂತು ಅದು ಇದು ಅಂತ ಅನ್ಕೊತ ತುಂಬ ಎಲ್ಲ ವಿ ಆರ್ ರನ್ನಿಂಗ್ ಲೈಕ್ ಎನಿಥಿಂಗ್ ಆ ಥರ ಆಗ್ತಾ ಇರತ್ತೆ. ಸೊ ವೀಕ್ ಆಫ್ ಇರೋದ್ರಿಂದ ಎಲ್ಲ ಸ್ಲೋ ಡೌನ್ ಆಗಿ ಪೀಸಾಗಿ ಮಾಡ್ಕೊತ ಆರಾಮಾಗಿ ಎಂಜಾಯ್ ಮಾಡ್ಬೋದು ವೀಕ್ ಆಫ್. ಸೊ ಅಲ್ಲಿಂದ ನಾನು ನೆಕ್ಸ್ಟ್ ಮತ್ತು ನಾನು ಯೂಶ್ವಲಿ ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಮಾಡ್ತೀನಿ. ಸೊ ಎಲ್ಲ ದೀಪ ಎಲ್ಲ ಹಚ್ಚಿ ದೇವರಿಗೆ ಪೂಜೆ ಮಾಡಿ. ಸೊ ವೀಕ್ ಆಫ್ ಇರೋದ್ರಿಂದ ನಾನು 5 days ಹೇಗಾಗಿರುತ್ತೆ ಅಂದರೆ ಅದೆಲ್ಲ ಜಾಸ್ತಿ ಏನು ನೋಟಿಸ್ ಮಾಡೋಕ್ಕಾಗಿರಲ್ಲ ನನಗೆ ಯಾವುದಾದ್ರು ಹೇಗಿದೆ ಅಂತ. ಸೊ ನಾನು ದೀಪದ ಬತ್ತಿ ಎಲ್ಲ ಲಾಸ್ಟ್ ವೀಕ್ ಚೇಂಜ್ ಮಾಡಿದ್ದೆ. ಸೊ ಅದಕ್ಕೆ ಮತ್ತೆ ಎಲ್ಲ ತೆಗೆದು ದೀಪಗಳನ್ನೆಲ್ಲ ವಾಶ್ ಮಾಡಿ, ಅಲ್ಲಿಂದ ನಂತರ ಯೂಶ್ವಲಿ ನಾನಿರೋ ಪ್ಲೇಸಲ್ಲಿ ಏನಂದರೆ ಸ್ವಲ್ಪ ಹೂವು ಎಲ್ಲ ಸಿಗಲ್ಲ ಅಂತಲ್ಲ, ಸ್ವಲ್ಪ ದೂರ ಹೋಗಬೇಕು ಇಲ್ಲಿಂದ ನಡೆದು. ನಾನು ಬಂದು ಆ್ಯಕ್ಚುಲಿ ನಾನು ನೈಟ್ ಶಿಫ್ಟ್ ಮಾಡೋದ್ರಿಂದ ನನಗೆ ಹೊರಗಡೆ ಎಲ್ಲ ಹೋಗೋಕೆ ಅಷ್ಟೊಂದು ಆಗೋದಿಲ್ಲ. ಮೋಸ್ಟ್ ಆಫ್ ದಿ ಟೈಮ್ ನಾನು ಮಲಗೋದ್ರಲ್ಲೇ ಹೋಗ್ಬಿಡುತ್ತೆ. ಹಾಗಾಗಿ ಈ ನಡುವೆ ಕಂಟೆಂಟ್ ಕ್ರಿಯೇಷನ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿರೋದ್ರಿಂದ ಅದರ ಸ್ವಲ್ಪ ಟೈಮೆಲ್ಲ ಕಂಟೆಂಟ್ ಕ್ರಿಯೇಷನಿಗೆ ಕೊಡ್ತಾ ಇರ್ತೀನಿ. ಸೊ ನಾನು 9 ಗಂಟೆ ಆಯಿತು, ಒಂದು ಜಾಗಕ್ಕೆ ಇವತ್ತು ಹೊರಡಬೇಕಿತ್ತು. ನಾನು ನಿಮಗಿನ್ನೂ ರಿವೀಲ್ ಮಾಡಿಲ್ಲ ಇವತ್ತು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ. ಇದು ಆ್ಯಕ್ಚುಲಿ 10-15 ಡೇಸಿಂದ ನಾನು ಪ್ಲ್ಯಾನ್ ಮಾಡ್ತಾಯಿದ್ದೆ. ಯಾಕಂದರೆ ನಾನು ಪ್ರತಿ ಸಲ ಎವ್ರಿ ಮಂತ್ ನಾನು ಅಲ್ಲಿಗೆ ಹೋಗ್ತಾಯಿದ್ದೆ. ನಾನು ಮ್ಯಾಂಗ್ಳೂರಿಗೆ ಬಂದಾಗಿಂದ ಅಲ್ಲಿಗೆ ನಾನು ಹೋಗ್ತಾ ಇದ್ದೀನಿ. ನೀವೀಗ ನೋಡ್ತಾ ಇರ್ಬೋದು ನಾನು ಬಂದಿರುವಂಥ ಜಾಗ ಶ್ರೀ ಕ್ಷೇತ್ರ ಕಟೀಲು, ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ನಾನು ನಂಬಿರುವ ಮಹಾಶಕ್ತಿ. ಈ ಜಾಗಕ್ಕೆ ಬಂದ ತಕ್ಷಣ ಮನಸ್ಸಿಗೆ ಒಂದು ಬೇರೆ ಥರದ ಶಾಂತಿಯೇ ಸಿಗುತ್ತೆ. ಅದು ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗೋದಿಲ್ಲ, ಅನುಭವಿಸ್ಬೇಕು ಅಷ್ಟೇ. ಈಗ ನೀವು ನೋಡ್ತಿರೋದು ಇದು ಬಾಳೆನಾರಿನ ಹೂವು. ಬಾಳೆನಾರಿನಿಂದ ಮಾಡೋ ಹೂವು ನೋಡಲಿಕ್ಕೆ ಭಾಳ ವಿಭಿನ್ನವಾಗಿರುತ್ತೆ. ಅದರ ಕಲಾಕೃತಿ ವಿಶಿಷ್ಟವಾದದ್ದು. ಈ ಬಾಳೆನಾರಿನ ಹಿಂದೆ ಒಂದು ದೊಡ್ಡ ಅರ್ಥವೇ ಇದೆ. ತಾಯಿ ದುರ್ಗಾ ಪರಮೇಶ್ವರಿಯ ಅಲಂಕಾರಕ್ಕೆ ಬಾಳೆನಾರಿನಿಂದ ಮಾಡಿದ ಹೂವೇ ಶ್ರೇಷ್ಠ, ಮತ್ತು ಅದನ್ನಷ್ಟೇ ಇಲ್ಲಿ ಬರುವ ಭಕ್ತಾದಿಗಳು ಅರ್ಪಿಸೋದು. ನಾನು ಯಾಕೆ ಈ ಹೂವು ಅಷ್ಟೇ ಕೊಡ್ತಾರೆ ಅಂತ ವಿಚಾರಿಸಿದಾಗ ನನಗೆ ಸಿಕ್ಕ ಮಾಹಿತಿ ಇದು. ಬಾಳೆ ಗಿಡ ಸಂಪೂರ್ಣವಾಗಿ ಉಪಯೋಗವಾಗುವುದು, ಹಾಗೆ ನಮ್ಮ ಜೀವನವೂ ಕೂಡ ವ್ಯರ್ಥವಾಗಬಾರ್ದು ಅನ್ನೋ ಸಂದೇಶವನ್ನು ಕೊಡುತ್ತೆ. ನಾನು ಇಲ್ಲಿ ವಿಚಾರಿಸಿದಾಗ ಇಲ್ಲಿದ್ದ ಪುರೋಹಿತರು ನನಗೆ ಹೇಳಿದ ಮಾತಿದು. ಮತ್ತು ನಾನು ದರ್ಶನ ಮಾಡೋಕ್ಕೆ ಗರ್ಭದ ಗುಡಿ ಒಳಗೆ ಹೋದೆ. ಅಲ್ಲಿ ತುಂಬ ಜನ ಇದ್ದರು. ಆ್ಯಕ್ಚುಲಿ ಇವತ್ತು ವಾರ್ಷಿಕ ಜಾತ್ರೆ ನಡೀತಾ ಇತ್ತು ತಾಯಿ ದುರ್ಗಾ ಪರಮೇಶ್ವರಿಗೆ. ವರ್ಷದಲ್ಲಿ 2-3 ದಿನ ಜಾತ್ರೆ ನಡೆಯುತ್ತೆ. ನನಗೆ ನಿನ್ನೆ ಆ್ಯಕ್ಚುಲಿ ಸಂಕ್ರಮಣ ಇದ್ದ ಕಾರಣ ನಾನು ಇವತ್ತು ಹೋಗಬೇಕಾಗಿ ಬಂತು. ಇಲ್ಲಿರುವ ಪಾಸಿಟಿವ್ ವೈಬ್ಸ್,
ಗಾಳಿ ಶಬ್ದ, ದೇವಾಲಯದ ಗಂಟೆನಾದ ಮತ್ತು ಈ ದೇವಸ್ಥಾನದ ವೈಶಿಷ್ಟ್ಯ ಅಂದರೆ ನದಿ ಮಧ್ಯದಲ್ಲಿರೋ ದೇವಸ್ಥಾನ ಇದು. ಇವೆಲ್ಲ ಸೇರಿ ಒಂದು ಡಿವೈನ್ ಫೀಲಿಂಗ್ ಕೊಡುತ್ತೆ. ನಾನು ಹೇಳಿದ ಹಾಗೆ ಕಟೀಲು ದೇವಸ್ಥಾನ ಬಹಳ ಪ್ರಸಿದ್ಧ ಮತ್ತು ಪುರಾತನವಾದ ಕ್ಷೇತ್ರ. ಅನೇಕ ಜನರನ್ನು ರಕ್ಷಿಸುತ್ತಿರೋ ತಾಯಿ, ಬಹಳ ಪವಾಡಗಳಿಗೆ ಹೆಸರುವಾಸಿ. ಈ ದೇವಸ್ಥಾನ ನಂದಿನಿ ನದಿಯ ಮಧ್ಯದಲ್ಲಿರೋದ್ರಿಂದ ಇದು ಇನ್ನೂ ವಿಶೇಷವಾಗಿದ್ದು. ಹಾಗೆ ನೀವು ನೋಡ್ತಾ ಇರುವುದು ಈಗ ಗೋಶಾಲೆ. ಈ ದೇವಸ್ಥಾನದಲ್ಲೇ ಗೋಶಾಲೆ ಮತ್ತು ಆನೆ ಲಾಯಗಳಿದ್ದಾವೆ. ಇದಕ್ಕೆ ಒಂದು ಕಾರಣ ಕೂಡ ಇದೆ. ಹಿಂದೂ ಧರ್ಮದಲ್ಲಿ ಹಸುವನ್ನು ಪವಿತ್ರ ಅಂತ ಪರಿಗಣಿಸ್ತಾರೆ. ಗೋಸೇವೆ ಮಾಡೋದ್ರಿಂದ ಪುಣ್ಯ ಸಿಗುತ್ತೆ ಅನ್ನೋದು ನಮ್ಮ ಹಿಂದೂ ಧರ್ಮದವರ ನಂಬಿಕೆ. ಹಸುವಿನ ಹಾಲು, ಗೊಬ್ಬರ, ಗೋಮೂತ್ರ ಎವ್ರಿಥಿಂಗ್ ಈಸ್ ಸೇಕ್ರೆಡ್ ಆ್ಯಂಡ್ ಯೂಸ್ಫುಲ್. ಅದಕ್ಕೋಸ್ಕರ ಇಲ್ಲಿ ಗೋಶಾಲೆಗಳನ್ನು ಕೂಡ ನಡೆಸ್ತಾರೆ. ಅದೇ ರೀತಿ ಆನೆ ಲಾಯ ಅಂದರೆ ಆನೆ ದೇವಸ್ಥಾನದ ಗೌರವದ ಸಂಕೇತ. ಹಬ್ಬಗಳಲ್ಲಿ, ಪೂಜೆಗಳಲ್ಲಿ ಆನೆಗಳನ್ನು ಬಳಸ್ತಾರೆ. ಆನೆ ದೇವಾಲಯದ ಶಕ್ತಿ ಮತ್ತು ಐಶ್ವರ್ಯದ ಪ್ರತೀಕ ಅಂತಲೂ ನಂಬಿದ್ದಾರೆ. ಸೊ ಇಲ್ಲಿದ್ದ ಆನೆ ಹೆಸರು, ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆನೆ ಹೆಸರು ಮಹಾಲಕ್ಷ್ಮಿ. ಅಲ್ಲಿಂದ ಸ್ವಲ್ಪ ಕ್ಯೂ ಇತ್ತು. ಊಟ, ಅಲ್ಲಿ ಅನ್ನ ಸಂತರ್ಪಣೆ ಕೂಡ ನಡೀತಾ ಇತ್ತು. ನಾನು ಅಲ್ಲಿಗೆ ಹೋಗಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಮತ್ತೆ ವಾಪಸ್ ಬಂದು ನಾನು ಮತ್ತೆ ಇನ್ನೊಂದು ಸಲ ದೇವರ ದರ್ಶನ ಕೂಡ ಮಾಡ್ಕೊಂಡು ಬಂದೆ. ಮತ್ತು ನಾನು ನೆಕ್ಸ್ಟ್ ಮಂತ್ ಬರೋದಲ್ವ, ಮತ್ತು ನಾನು ಇನ್ನೊಂದು ಸಲ ದೇವರಿಗೆ ದರ್ಶನ ಮಾಡಿ ಅಲ್ಲಿಂದ ನಾನು ಹೊರಟೆ. ಅಲ್ಲಿಂದ ಹೋಗುವಾಗ ಮತ್ತೆ ನಾನು ಬ್ಯಾಗೇಜ್ ಕೌಂಟರಲ್ಲಿ ನನ್ನ ಬ್ಯಾಗನ್ನು ಕೊಟ್ಟಿದ್ದೆ, ಅದನ್ನು ಕಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ನಾನು ಮತ್ತೆ ಬಸ್ ಹತ್ತೋದಕ್ಕೆ ಸ್ವಲ್ಪ ಮುಂದೆ ಹೋಗಬೇಕು. ಅಲ್ಲಿಂದ ಮತ್ತು ಬಸ್ ಹತ್ರ ಹೋಗುವಾಗ ಇಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇತ್ತು, ಭಜನೆ ನಡೀತಾ ಇತ್ತು. ಅದನ್ನು ನೋಡಿಕೊಂಡು ಅಲ್ಲಿಂದ ನಾನು ಮತ್ತೆ ಮಂಗಳೂರಿಗೆ ರಿಟರ್ನ್ ಆದೆ. ಇವತ್ತಿನ ದಿನ ನನಗೆ ತುಂಬ ಶಾಂತಿ ಮತ್ತು ಸಂತೋಷ ಕೊಟ್ಟ ದಿನ. ಇಂಥ ಜಾಗಗಳಿಗೆ ಬರೋದ್ರಿಂದ ಮನಸ್ಸು ಕೂಡ ರೀಸೆಟ್ ಆಗುತ್ತೆ. ನಿಮಗೂ ಈ ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಲಾಗ್ನಲ್ಲಿ. ಧನ್ಯವಾದಗಳು.